ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದೀವಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದಿನ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ, ಊರಿಗೆ ಬಂದಿದ್ವಿ ಹಬ್ಬಕ್ಕೆ ಅಂತ ಹೇಳಿ. ನಿನ್ನೆ ಸ್ವೀಟ್ ಅಡುಗೆ ಹಬ್ಬ ಆಯಿತು, ಇವತ್ತು ನಾನ್ ವೆಜ್ ಅಡುಗೆ. ಲೇಟಾಗೇ ಎದ್ದಿದ್ವಿ, ಎದ್ದು ಟಿಫಿನ್ ಎಲ್ಲ ಮಾಡಿಕೊಂಡು ತಿಂತಾಯಿದ್ದೀವಿ. ಇನ್ನು ನೆಕ್ಸ್ಟು ಕುರಿನ ಕ್ಲೀನ್ ಮಾಡಿಸಿ ಇನ್ನು ನಾನ್ ವೆಜ್ ಅಡುಗೆಗೆ ತಯಾರು ಮಾಡ್ಕೋಬೇಕು. ಈ ಕುರಿನೇ ಇವತ್ತು ಬ್ಯಾಟಿ ಮಾಡ್ತಾ ಇರೋದು. ಇವತ್ತು 2 ದೇವ್ರ ಜಾತ್ರೆ ಇದೆ, ದುರ್ಗಮ್ಮಂದು ಮತ್ತು ಚೌಡಮ್ಮಂದು. ಕುರಿನ ದುರ್ಗಮ್ಮ ದೇವರಿಗೆ ಬ್ಯಾಟಿ ಕೊಡ್ತಿರೋದು, ಕೋಳಿನ ಚೌಡಮ್ಮ ದೇವರಿಗೆ ಬ್ಯಾಟಿ ಕೊಡ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಿರೋದು ನಮ್ಮ ಅತ್ತೆಯವ್ರ ಮನೆ. ಪಕ್ಕಕ್ಕೆ ನೀಲಿ ಕಲರಿಂದು ಶೆಡ್ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮ ಚಿಕ್ಕಪ್ಪನ ಅಂಗಡಿ. ಇಲ್ಲೇ ಎಲ್ಲ ರಿಲೇಷನ್ನು ಇಲ್ಲೇ ಇರೋದು, ನಾವೆಲ್ಲರೂ ಇದೇ ಅಂಗಡಿನೇ ನಮ್ಮ ಅಂಕಲ್ ಅವ್ರದ್ದು. ಇವರೇ ಇಲ್ಲಿ ಕಾಣಿಸ್ತಿದ್ದಾರಲ್ಲ, ಇವರೇ ನಮ್ಮ ಅಂಕಲ್ಲು. ಇವಾಗ ಕುರಿನ ಬ್ಯಾಟಿ ಕೊಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಜಾತ್ರೆ ಅಂದಮೇಲೆ ಕುರಿ ಹುಡ್ಡಿ, ಕುಸ್ತಿ, ಆರ್ಕೆಸ್ಟ್ರಾ ಎಲ್ಲನೂ ಇರುತ್ತೆ. ನಾವು ಯಾವುದನ್ನು ನೋಡೋಕ್ಕೆ ಹೋಗಿಲ್ಲ. ನೋಡಿ, ಇಲ್ಲಿ ಕುರಿ ಹುಡ್ಡಿಗೆ ಬಿಟ್ಟಿದ್ದಾರೆ. ಇವೆರಡು ಕುರಿನೂ ಇವತ್ತು ಬ್ಯಾಟಿ ಮಾಡೋದು. ದಮ್ ಬಿಡ್ರಿ ಅದ ಅದು ಬಿಡು, ಅದು ಯಾವ್ದ ಮತ್ತೊಂದ ಬಿಡ. ಇನ್ನು ಒಂದು ಸೈಡು ಅಲ್ಲಿ ಕುರಿನ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಬ್ಬರು ಕೊಬ್ಬರಿ ತುರಿತಾ ಇದ್ದಾರೆ, ಒಬ್ಬರು ಶುಂಠಿ ಕ್ಲೀನ್ ಮಾಡ್ತಾ ಇದ್ದಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸನ ಹಂಚ್ಕೊಂಡಿದ್ದೀವಿ. ಇನ್ನು ಕುರಿನ ಕ್ಲೀನ್ ಮಾಡಿಕೊಂಡು ಮಟನ್ನ ತೊಗೊಂಡು ಬಂದರು. ಕುರಿ ಕ್ಲೀನ್ ಮಾಡೋಕ್ಕೆ ಶಾಪಿಂದ ಒಬ್ಬರನ್ನ ನಾವು ಕರೆಸಿದ್ವಿ. ಚಾಪ್ಸು, ನಲ್ಲಿ ಮೂಳೆ, ಈ ಥರ ಎಲ್ಲನೂ ವೆರೈಟಿ ಆಗಿ ನಮಗೆ ಕಟ್ ಮಾಡಿ ಕೊಟ್ಟು ಹೋದರು. ಟೋಟಲಾಗಿ ಒಂದು 25ರಿಂದ 23 kg ಬಂದಿದೆ ಮಟನ್ನು ಅಂತ ಹೇಳ್ತಾಯಿದ್ರು. ಕುರಿ ತೋರಿಸಿದ್ನಲ್ಲ, ಅದೇ ಕುರಿ ಮಟನ್ನೇ ಅಷ್ಟೊಂದು ಬಂದಿದೆ. ಇನ್ನು ಮಟನ್ ಬಂದ ತಕ್ಷಣವೇ ನಾನಿಲ್ಲಿ ಬಿರಿಯಾನಿಗೆ ಎಲ್ಲನೂ ಮಸಾಲೆ ಹಾಕಿ ಮಟನ್ನ ಒಂದು ಸ್ವಲ್ಪ ಹೊತ್ತು ನೆನೆಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲ ಹಾಕಿ ನಾನು ನೆನೆಸಿ ಇಡ್ತಾಯಿದ್ದೀನಿ. ಇಲ್ಲಿ ನಮ್ಮ ತಮ್ಮ ಆಗಬೇಕು. ನಾನ್ ವೆಜ್ ಅಡುಗೆ ಅಂದರೆ ದೊಡ್ಡ ಅಡುಗೆ ಅಲ್ವಾ, ಸ್ವೀಟ್ ಹೇಗಿದ್ದರೂ ನಾವು ಮಾಡ್ಬೋದು. ಇವನು ನಮ್ಮ ತಮ್ಮ, ಇವನೇ ಎಲ್ಲನೂ ನಾವು ಮಸಾಲೆ ಎಲ್ಲ ರೆಡಿ ಮಾಡಿಕೊಟ್ಟಾಗೆ ಒಲೆ ಮೇಲೆ ಇಟ್ಟು ಎಲ್ಲನೂ ಮಾಡ್ತಾಯಿದ್ದಾನೆ. ಇಲ್ಲಿ ಚಿಕನ್ ತೊಗೊಂಡು ಬಂದಿದ್ದಾರೆ. ಚಿಕನ್ನ ಸಣ್ಣದಾಗಿ ಹೆಚ್ಚಿ ಅದನ್ನು ಸಹ ನಾವಿಲ್ಲಿ ರೆಡಿ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟು ಅಡುಗೆ ಆದಾಗೆ ಆಗಿದೆ. ಇನ್ನು ಅಡುಗೆ ಅಂತೂ ರೆಡಿಯಾಗಿದೆ. ದಮ್ ಬಿರಿಯಾನಿ, ಮಟನ್ ಚಾಪ್ಸ್, ನಲ್ಲಿ ಮೂಳಿದು ಫ್ರೈ ಮತ್ತು ಸಾಂಬಾರು, ಬೋಟಿ, ಅದು ಇದು ಎಷ್ಟೊಂದು ವೆರೈಟಿ ಆಗಿದೆ ಅಂದರೆ ಅಷ್ಟು ವೆರೈಟಿ ಆಗಿದೆ ಇವತ್ತು. ಇನ್ನು ನೈವೇದ್ಯ ಕೊಟ್ಟು ಊಟ ಮಾಡೋದೊಂದೇ ಬಾಕಿ ಇದೆ. ನೈವೇದ್ಯ ಅಂತ ಅಂದಮೇಲೆ ಇಲ್ಲಿ ದೇವಸ್ಥಾನ ಕಾಣ್ತಿದೆಯಲ್ಲ, ಇಲ್ಲಿ ಒಂದು ಪಾದಗಟ್ಟಿ ಅಂತ ಹೇಳಿ ಇಟ್ಟಿರ್ತಾರೆ. ಅಲ್ಲಿ ಹೋಗಿ ನೈವೇದ್ಯ ಕೊಟ್ಟು ಬರಬೇಕು. ಇನ್ನು ಇಲ್ಲಿ ನೋಡ್ತಿದ್ದೀರಾ, ಬೇನುಟ್ಕಿ ಉಟ್ಟು ಹರಕೆ ಹೊತ್ಕೊಂಡಿರ್ತಾರೆ ಅವರು. ಈ ಥರ ಬೇನುಟ್ಕಿ ಉಟ್ಟು ಹೊಸ ಬಟ್ಟೆ ಹಾಕ್ಕೊಂಡು
ಪಾದಗಟ್ಟಿಗೆ ಎಡೆ ಹಾಕಿ ಬರ್ತಾರೆ. ಇಲ್ಲಿ ಕಾಣ್ತಿದೆಯಲ್ಲ ಇದೇ ಪಾದಗಟ್ಟಿ. ದೇವಸ್ಥಾನ ನಮ್ಮನೆ ಪಕ್ಕಕ್ಕೇ ದೇವಸ್ಥಾನ, ಅಲ್ಲೇ ಹೋಗಿ ನೈವೇದ್ಯ ಕೊಟ್ಟು ಬರ್ತೀವಿ. ನಮ್ಮನೆ ಮೇಲೆ ನಿಂತ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಕಾಣಿಸುತ್ತೆ. ಹಾಗಾಗಿ ನಿಮ್ಮ ಜೊತೆಗೆ ಇದನ್ನೆಲ್ಲ ನಾನು ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನು ಮನೆಯಲ್ಲಿ ಈ ಥರ ಇಟ್ಟು ಮನೆಯಲ್ಲಿ ಏನು ನಾನ್ ವೆಜ್ ಅಡುಗೆ ಮಾಡಿರ್ತೀವಲ್ಲ ಅದನ್ನು ನೈವೇದ್ಯಕ್ಕೆ ಇಡ್ತಾರೆ. ಅಲ್ಲಿ ತಗೊಂಬರತ್ತಾರ. ಇಲ್ಲೇನು ಇವಾಗ ಹೋಗ್ತಿದ್ದಾರಲ್ಲ ಇದೇ ರೀತಿ ಯಾರ್ಯಾರ ಮನೆಯಲ್ಲಿ ಕುರಿ ಬ್ಯಾಟಿ ಮಾಡಿರ್ತಾರಲ್ಲ ಅವರೆಲ್ಲರೂ ಹರಕೆ ಹೊತ್ಕೊಂಡಿರ್ತಾರೆ. ಅವರೆಲ್ಲರೂ ಇದೇ ಥರ ಬೇನುಟ್ಕಿ ಉಟ್ಟು ಆ ದೇವರಿಗೆ ಹರಕೆನ ಸಲ್ಲಿಸ್ತಾರೆ. ಇನ್ನು ನಮ್ಮ ಮನೆ ಮುಂದೆನೇ ಪಾದಗಟ್ಟಿ ದೇವ್ರು ಇಟ್ಟಿರ್ತಾರೆ. ಅಲ್ಲಿಂದ ಈಗ ದೇವಸ್ಥಾನಕ್ಕೆ ಎಡೆ ಹೋಗ್ತಾ ಇದೆ ನೋಡಿ. ಇಲ್ಲಿ ನಮ್ಮ ಮನೆಯಿಂದನೂ ಎಡೆ ತೊಗೊಂಡೋಗಿ ಅಲ್ಲಿ ದೇವರಿಗೆ ಎಡೆ ಮಾಡ್ತಾರೆ. ಎಲ್ಲ ಮನೆಯಿಂದನೂ ಹಾಕಿ ಆದಮೇಲೆ ಆ ಎಡೆನ ಅಲ್ಲಿ ದೇವಸ್ಥಾನದ ಮುಂದೆ ಏನು ಪಾದಗಟ್ಟಿ ಇಟ್ಟು ಹಲವಾರು ಜನ ಇರ್ತಾರೆ ನೀಡ್ಸ್ಕೊಂಡು ಹೋಗೋರು. ಅಲ್ಲಿ ಹೋಗಿ ಅದನ್ನು ಎಲ್ಲರಿಗೂ ಹಂಚಿ ಬರ್ತಾರೆ ನೋಡಿ. ಈ ರೀತಿ ಎಲ್ಲನೂ ಅಡುಗೆನ ಒಯ್ತಾ ಇದ್ದಾರೆ ನೋಡಿ. ಇದೇ ರೀತಿ ಎಲ್ಲನೂ ತಗೊಂಡು ಹೋಗ್ತಾರೆ. ಇನ್ನು ನೈವೇದ್ಯ ಎಲ್ಲ ಒಯ್ದು ಆದಮೇಲೆ ಎಲ್ಲರಿಗೂ ಊಟಕ್ಕೆ ಬಡಿಸ್ತಾ ಇದ್ದೀವಿ.
ಅದೆಲ್ಲ ಎಕ್ಸ್ಟ್ರಾ ತಟ್ಟೆನ ಇದು ನಿಂಗೆ ಬೇಡ ನನಗೆ ಬರೀ ಮೆತ್ತನ ಮೆತ್ತನಾ ಅದು ಮೆತ್ತನ ಬಿಟ್ಟು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಮೆತ್ತನಾಗಿ ನಿನಗೆ ಡಮ್ಮಿ ತರ್ತಾರೆ ಮತ್ತೆ ಇರುತ್ತೆ ಸರಿ ಫ್ರೆಂಡ್ಸ್, ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಊಟಕ್ಕೆ ಕೊಟ್ಟು ನಾವು ಊಟ ಮಾಡಿ ಮಲ್ಕೊಳ್ಳೋಟ್ಟಿಗೆ ತುಂಬ ಲೇಟ್ ಆಯಿತು. ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಏನಾಯಿತು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.